ಬಾಗಲಕೋಟೆಯಲ್ಲಿ ರೇಣುಕಾಚಾರ್ಯರ ಜಯಂತಿಯನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಗುರು ಬಸವ ಮಹಾಸ್ವಾಮಿಗಳಾದ ದೇವಸ್ಥಾನದ ಆವರಣದಲ್ಲಿ ರೇಣುಕಾಚಾರ್ಯರ ಭಾವಚಿತ್ರ ಇಟ್ಟು ಮೆರವಣಿಗೆ ನಡೆಸಲಾಯಿತು. ಬಿಲ್ವಾಶ್ರಮದ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು ಜಯಂತ್ಯೋತ್ಸವಕ್ಕೆ ಚಾಲನೆ ನೀಡಿದರು. ಬಸವೇಶ್ವರ ವೃತ್ತ, ಎಂಜಿ ರಸ್ತೆ, ವಲ್ಲಭಾಬಾಯಿ ಚೌಕ್ ಮುಖಾಂತರವಾಗಿ ಮೆರವಣಿಗೆ ಸಾಗಿತು. ದಾರಿಯುದ್ದಕ್ಕೂ ಸಾವಿರಾರು ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದ್ದು, ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮೂರೂ ಪಕ್ಷದ ನಾಯಕರು ಸಭೆ ಮಾಡುತ್ತಿದ್ದಾರೆ ಎನ್ನಲಾಗಿದೆ. ಕಳೆದ ರಾತ್ರಿ ಔತಣಕೂಟ ನೆಪದಲ್ಲಿ ಮೂರೂ ಪಕ್ಷಗಳ 56ಕ್ಕೂ ಹೆಚ್ಚು ಶಾಸಕರು ಒಂದೆಡೆ ಸೇರಿ ಸಭೆ ಮಾಡಿದ್ದಾರೆ. ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ಸಚಿವ ಸಂತೋಷ್ ಲಾಡ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ರು ಎನ್ನಲಾಗಿದೆ. ಮೊದಲ ಬಾರಿಗೆ ಗೆದ್ದಿರುವ ಶಾಸಕರೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದು, ಔತಣಕೂಟದಲ್ಲಿ ಹಾಡು ಹಾಡಿ ಡ್ಯಾನ್ಸ್ ಮಾಡಿದ್ದಾರೆ ಎನ್ನಲಾಗಿದೆ. ಮತ್ತೊಂದು ಔತಣಕೂಟ ಮಾಡಲು ನಿರ್ಧಾರ ಮಾಡಿದ್ದು, ಪ್ರತಿ ಅಧಿವೇಶನದಲ್ಲೂ ಔತಣಕೂಟ ಮಾಡಲು ನಿರ್ಧಾರ ಮಾಡಲಾಗಿದೆ ಎನ್ನಲಾಗಿದೆ. ಎಲ್ಲಾ ಪಕ್ಷಗಳ ರಾಜಕೀಯ ಚಿತ್ರಣಗಳ ಕುರಿತು ಔತಣಕೂಟದಲ್ಲಿ ಚರ್ಚೆ ನಡೆಸಲಾಗಿದೆ ಎನ್ನಲಾಗಿದೆ. ಕಾಂಗ್ರೆಸ್ನಲ್ಲಿ ಡಿಸಿಎಂ ಡಿಕೆಶಿ ವರ್ಸಸ್ ಸಚಿವ ರಾಜಣ್ಣ ನಡುವೆ ವಾಕ್ಸಮರ ಜೋರಾಗಿತ್ತು. ಆದರೆ ಇದೀಗ ನಾಯಕರು ಮುನಿಸು ಮರೆತಂತೆ ಕಾಣ್ತಿದೆ. ಅಚ್ಚರಿಯ ಬೆಳವಣಿಗೆ ಎಂಬಂತೆ ಸ್ವತಃ ಡಿಕೆಶಿ ಜೊತೆ ಮೊನ್ನೆ ಸಚಿವ ರಾಜಣ್ಣ ಚರ್ಚೆ ನಡೆಸಿದ್ರು. ಇದೀಗ ಮತ್ತೆ ಪರಿಷತ್ನಲ್ಲಿ ಮೂವರು ಸಚಿವರು ಮಾತುಕತೆ ನಡೆಸಿದ್ದಾರೆ. ಪರಿಷತ್ ಕಲಾಪದಲ್ಲಿ ಭಾಗಿಯಾಗಿದ್ದ ಸಚಿವ ರಾಜಣ್ಣ, ಗೃಹ ಸಚಿವ ಪರಮೇಶ್ವರ್, ಡಿಸಿಎಂ ಡಿಕೆ ಶಿವಕುಮಾರ್ ಒಟ್ಟಾಗಿ ಮಾತುಕತೆ ನಡೆಸಿದ್ದಾರೆ. ವಿಧೇಯಕ ಮಂಡನೆಯಲ್ಲಿ ತೊಡಗಿದ್ದ ವೇಳೆ ಮೂವರು ಚರ್ಚೆ ನಡೆಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಗುಡುಗಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅಶೋಕ್, ಯಪ್ಪ ಡಿಕೆ ಶಿವಕುಮಾರ್, ನೀನು 60% ಕಮಿಷನ್ ಹೊಡಿತಿದ್ಯಲ್ಲ, ಅದರಲ್ಲಿ ನಿಮ್ಮ ಕಾರ್ಯಕರ್ತರಿಗೆ 10% ಕೊಡು, ಆದರೆ ಸರ್ಕಾರದ ಹಣ ಮಾತ್ರ ನಿಮ್ಮ ಕಾರ್ಯಕರ್ತರಿಗೆ ಕೊಡಬೇಡಿ ಅಂತ ಕಿಡಿಕಾರಿದ್ರು. ಕಾಂಗ್ರೆಸ್ ಚೇಲಾಗಳಿಗೆ ನೀವು ತೆರಿಗೆ ಹಣ ನೀಡಬೇಡಿ, ಅವರಿಗೆ ಸಾಂವಿಧಾನಿಕವಾಗಿ ಏನೋ ಜವಾಬ್ದಾರಿ ಇದೆ. ನೀವು ಶಾಸಕರು ಸಂವಿಧಾನದ ಪ್ರಕಾರ ಗೆದ್ದು ಬಂದವರು, ಕಾಂಗ್ರೆಸ್ ಕಾರ್ಯಕರ್ತರ ಋಣ ತೀರಿಸಬೇಕು ಅಂತಾರೆ ಡಿಕೆಶಿ. ವಿಧಾನಸೌಧದ ಕಾಂಗ್ರೆಸ್ ಕಾರ್ಯಾಲಯ ಆಗಿದೆ, ಸರ್ಕಾರದ ಕೆಲಸ ಕಾಂಗ್ರೆಸ್ ಆಫೀಸ್ ಕೆಲಸ ಆಗಿದೆ. ಕಳ್ಳರು ರಾತ್ರಿ ದರೋಡೆ ಮಾಡಿದ್ರೆ ಇವರು ಹಗಲಲ್ಲಿ ಅಫಿಷಿಯಲ್ ಆಗಿ ದರೋಡೆ ಮಾಡ್ತಾರೆ ಅಂತ ಕಾಂಗ್ರೆಸ್ ವಿರುದ್ಧ ಅಶೋಕ್ ಹರಿಹಾಯ್ದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.